ಸ್ನೇಹಿತರೆ, ಶ್ರೀಕೃಷ್ಣ ನೀಡಿದ ನೀತಿಗಳು, ತತ್ವಗಳು ಅಂದಿನ ಸಮಾಜಕ್ಕೆ ಮಾತ್ರ ಅಲ್ಲ, ಇಂದಿನ ಪ್ರಗತಿಪರ ಮಾನವರಿಗೂ ಕೂಡ ಅತ್ಯಗತ್ಯ. ಕೃಷ್ಣ ಹೇಳಿದ ನೀತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಯಶಸ್ಸನ್ನು ಪಡೆಯಬಹುದು. ಸ್ನೇಹಿತರೆ, ಕೃಷ್ಣನು ಮಹಾಭಾರತದಲ್ಲಿ ಧರ್ಮ, ತತ್ವಶಾಸ್ತ್ರ, ರಾಜಕೀಯ, ಯುದ್ಧ, ಕರ್ಮ, ಜೀವನ, ಸತ್ಯ, ನ್ಯಾಯ, ದೇಶ, ಕುಟುಂಬ ಮತ್ತು ಸಮಾಜ ಹೀಗೆ ಅನೇಕ ವಿಷಯಗಳ ಕುರಿತು ತಮ್ಮ ಆಲೋಚನೆಗಳನ್ನು ಹೇಳಿದ್ದಾರೆ. ಕೃಷ್ಣನು ಸಂಪೂರ್ಣ ಅವತಾರ ಮತ್ತು ಅವನು ಹೇಳಿದ ಮಾತು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಉಳಿದಿದೆ. ಅವರ ನೀತಿಗಳು ಇಂದಿನ ಮನುಷ್ಯರಿಗೆ ಅಗತ್ಯ. ಅವರ ನೀತಿಗಳನ್ನು ಅನುಸರಿಸಿ ಅನೇಕ ಜನ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಹೇಳಿದ ಆ 10 ಯಶಸ್ಸಿನ ಗುಟ್ಟು ಯಾವುದು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶತ್ರು ಶಕ್ತಿಶಾಲಿಯಾದಾಗ ಅವನೊಂದಿಗೆ ನೇರವಾಗಿ ಹೋರಾಡುವ ಬದಲು ರಾಜತಾಂತ್ರಿಕತೆಯಿಂದ ಹೋರಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಕಾಲಯವನ ಮತ್ತು ಜರಾಸಂಧನಿಗೆ ಶ್ರೀಕೃಷ್ಣ ಮಾಡಿದ್ದು ಇದನ್ನೇ. ಭೀಮನ ಕೈಯಲ್ಲಿ ಮುಚ್ಚುಕುಂದ ಮತ್ತು ಜರಾಸಂಧರಿಂದ ಕಾಲಯವನ ಕೊಲ್ಲಲ್ಪಡ್ತಾನೆ. ಈ ಇಬ್ಬರು ಯೋಧರು ಅತ್ಯಂತ ಶಕ್ತಿಶಾಲಿ. ಆದರೆ ಯುದ್ಧದ ಮೊದಲು ಕೃಷ್ಣ ಅವರನ್ನು ನಿಭಾಯಿಸ್ತಾನೆ. ವಾಸ್ತವವಾಗಿ ಎಲ್ಲವನ್ನೂ ನೇರ ಮಾರ್ಗದಲ್ಲಿ ಪಡೆಯೋದು ಸುಲಭ ಅಲ್ಲ, ವಿಶೇಷವಾಗಿ ಎದುರಾಳಿಗಳ ಮೇಲುಗೈ ಹೊಂದಿರುವಾಗ. ಆ ಸಂದರ್ಭದಲ್ಲಿ ರಾಜತಾಂತ್ರಿಕ ಮಾರ್ಗವನ್ನು ಅಳವಡಿಸಿಕೊಳ್ಳಲೇಬೇಕು. ಎರಡನೆಯದಾಗಿ, ಕುಟುಂಬ ಮತ್ತು ಕುಟುಂಬದ ಸದಸ್ಯರಿಗಿಂತ ದೇಶ ಹೆಚ್ಚು, ದೇಶಕ್ಕಿಂತ ಧರ್ಮ ಹೆಚ್ಚು ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಧರ್ಮದ ನಾಶವು ದೇಶ ಮತ್ತು ಕುಟುಂಬವನ್ನು ಸಹ ನಾಶಪಡಿಸುತ್ತಂತೆ. ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧ ಪ್ರಾರಂಭವಾದಾಗ ಯುಧಿಷ್ಠಿರನು 2 ಸೈನ್ಯಗಳ ಮಧ್ಯದಲ್ಲಿ ನಿಂತು, ನಾನು ನಿಂತಿರುವ ಕೆಳಗೆ ಧರ್ಮ ಮತ್ತು ಅಧರ್ಮವನ್ನು ವಿಭಜಿಸುವ ಗೆರೆಯಿದೆ ಅಂತ ಹೇಳ್ತಾನೆ. ನಿಸ್ಸಂಶಯವಾಗಿ ಒಂದು ಕಡೆ ಧರ್ಮ, ಮತ್ತೊಂದು ಕಡೆ ಅಧರ್ಮವಿರುತ್ತೆ. ಎರಡೂ ಕಡೆ ಧರ್ಮ ಅಥವಾ ಅಧರ್ಮ ಇರಬಾರ್ದು. ಆದ್ದರಿಂದ ಧರ್ಮವು ನಮ್ಮ ಕಡೆ ಇದೆ ಎಂದು ಭಾವಿಸುವವರು ನಮ್ಮ ಕಡೆಗೆ ಬರಬೇಕು ಮತ್ತು ಧರ್ಮವು ನಮ್ಮ ಶತ್ರುವಿನ ಕಡೆ ಇದೆ ಅಂತ ಭಾವಿಸೋರು ಅಲ್ಲಿಗೆ ಹೋಗಬೇಕು. ಏಕೆಂದರೆ ಯಾರು ಎಲ್ಲಿದ್ದಾರೆ ಎಂಬುದು ಸ್ಪಷ್ಟವಾಗಿರಬೇಕು. ಯುದ್ಧದ ಪ್ರಾರಂಭದೊಂದಿಗೆ ಯಾರು ಯಾರ ಪರವಾಗಿದ್ದಾರೆ ಎಂಬುದು ಕೂಡ ಗೊತ್ತಾಗಬೇಕು. ಶತ್ರು ಯಾರು ಮತ್ತು ಸ್ನೇಹಿತ ಯಾರು ಎಂಬುದು ಕೂಡ ಸರಿಯಾಗಿ ತಿಳಿಯಬೇಕು. ಯುದ್ಧ ಅಥವಾ ಯಾವುದೇ ಕೆಲಸದ ಸಂಖ್ಯೆಗಳ ಬಲ ಅಪ್ರಸ್ತುತವಾಗಿರುತ್ತೆ. ಶತ್ರು ಯಾರು ಮತ್ತು ಸ್ನೇಹಿತ ಯಾರು ಎಂಬುದು ಗೊತ್ತಾಗಬೇಕು ಅಂತ ಹೇಳ್ತಾನೆ. ಇನ್ನು ಯುದ್ಧ ಅಥವಾ ಯಾವುದೇ ಕೆಲಸದ ಸಂಖ್ಯೆಗಳ ಬಲ ಅಪ್ರಸ್ತುತವಾಗುತ್ತೆ. ಧೈರ್ಯ, ನೀತಿ, ಸರಿಯಾದ ಸಮಯದೊಂದಿಗೆ ಸರಿಯಾದ ಶಸ್ತ್ರಾಸ್ತ್ರ ಮತ್ತು ವ್ಯಕ್ತಿಯನ್ನು ಬಳಸೋದು ಕೂಡ ಪ್ರಮುಖವಾದ ಕೆಲಸ. ಪಾಂಡವರು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಕೃಷ್ಣನ ನೀತಿಯಿಂದ ಅವರು ಗೆಲುವನ್ನು ಸಾಧಿಸ್ತಾರೆ. ಸ್ನೇಹಿತರೆ, ಭೀಷ್ಮ ಪಿತಾಮಹನು ಕೆಲವು ಯುದ್ಧ ನಿಯಮಗಳನ್ನು ಮಾಡಿರ್ತಾರೆ. ಅಭಿಮನ್ಯುವನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿ ನಿರ್ದಯವಾಗಿ ಕೊಲ್ಲುವವರೆಗೂ ಶ್ರೀಕೃಷ್ಣನು ಯುದ್ಧದ ನಿಯಮಗಳನ್ನು ಅನುಸರಿಸ್ತಾನೆ. ಯುದ್ಧದಲ್ಲಿ ಯಾವುದೇ ರೀತಿಯ ನಿಯಮಗಳನ್ನು ಅನುಸರಿಸದಿರಲು ಶ್ರೀಕೃಷ್ಣ ನಿರ್ಧರಿಸಿರ್ತಾನೆ. ಯಾವುದೇ ಭರವಸೆ, ಒಪ್ಪಂದವನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ ಎಂದು ಸಾಬೀತುಪಡಿಸ್ತಾನೆ. ರಾಷ್ಟ್ರ, ಧರ್ಮ, ಸತ್ಯ ಮತ್ತು ಜೀವಕ್ಕೆ ಹಾನಿಯಾಗ್ತಾ ಇದ್ದರೆ ಒಪ್ಪಂದವನ್ನು ಮುರಿದು ಮುನ್ನಡೆಯಬೇಕು ಅನ್ನೋದು ಶ್ರೀಕೃಷ್ಣ ಮಹಾಭಾರತದಲ್ಲಿ ಹೇಳಿಕೊಟ್ಟ ಮತ್ತೊಂದು ಗೆಲುವಿನ ಗುಟ್ಟು. ಇನ್ನು ಸ್ನೇಹಿತರೆ, ಯುದ್ಧ ಮಾಡಬೇಕಾದ್ರೆ ಉತ್ಸಾಹ ಮತ್ತು ಜ್ಞಾನ ಅಗತ್ಯ. ಈ ಭೀಕರ ಯುದ್ಧ ನಡುವೆ ಕೃಷ್ಣ ಗೀತ ಜ್ಞಾನವನ್ನು ನೀಡ್ತಾನೆ. ಇದು ಅತ್ಯಂತ ಅದ್ಭುತ. ಅದೇನೆಂದರೆ, ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಾವುದೋ ಮುಂಭಾಗದಲ್ಲಿ ಯುದ್ಧ ಮಾಡ್ತಾ ಇದ್ರೂ ಅವನು ಜ್ಞಾನ, ಸತ್ಸಂಗ ಮತ್ತು ಪ್ರವಚನವನ್ನು ಕೇಳ್ತಾನೇ ಇರಬೇಕು. ಪ್ರೇರಣೆಗೆ ಇದು ಅವಶ್ಯಕ. ವ್ಯಕ್ತಿಯನ್ನು ತನ್ನ ಗುರಿಯ ಕಡೆ ಕೇಂದ್ರೀಕರಿಸುವಂತೆ ಮಾಡುತ್ತೆ. ಇನ್ನು ಶ್ರೀಕೃಷ್ಣನು ಯುದ್ಧವನ್ನು ಚೆನ್ನಾಗಿ ನಿರ್ವಹಿಸಿದಂತೆಯೇ ಅವನು ತನ್ನ ಸಂಪೂರ್ಣ ಜೀವನವನ್ನು ನಿರ್ವಹಿಸ್ತಾನೆ. ಅವನು ಪ್ರತಿಯೊಂದು ಕಾರ್ಯಗಳಲ್ಲೂ ಪೂರ್ವ ಯೋಜನೆಯನ್ನು ಮಾಡ್ತಾ ಇರ್ತಾನೆ. ಅನವಶ್ಯಕವಾಗಿ ಚಿಂತಿಸದೆ ಭವಿಷ್ಯಕ್ಕಿಂತ ವರ್ತಮಾನದತ್ತ ಗಮನ ಹರಿಸಿ ಶಿಸ್ತಿನ ಜೀವನವನ್ನು ನಡೆಸ್ತಾ ಇರ್ತಾನೆ ಶ್ರೀಕೃಷ್ಣ. ದುಷ್ಟರನ್ನು ಕೊಲ್ಲುವಾಗ ಯೋಚಿಸಬಾರದು ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣನ ಗೆಲುವಿನ ಗುಟ್ಟು ಇದು ಕೂಡ ಒಂದು. ಶತ್ರುವನ್ನು ಕೊಲ್ಲಲು ನಿಮಗೆ ಅವಕಾಶ ಏನಾದರೂ ಸಿಕ್ಕರೆ
ತಕ್ಷಣ ಅವನನ್ನು ಕೊಲ್ಲಬೇಕು. ಅವನು ಬದುಕಿ ಉಳಿದರೆ ಖಂಡಿತವಾಗಿ ನಿಮಗೆ ತಲೆನೋವಾಗುತ್ತೆ ಅಥವಾ ನಿಮ್ಮ ಸೋಲಿಗೆ ಕಾರಣವಾಗುತ್ತೆ. ಆದ್ದರಿಂದ ಯಾವುದೇ ಶತ್ರು ಯಾವುದೇ ಸಂದರ್ಭಗಳಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ನೋಡಿಕೊಳ್ಳಿ. ಕೃಷ್ಣನು ದ್ರೋಣ ಮತ್ತು ಕರ್ಣರಿಗೆ ಮಾಡಿದ್ದು ಇದನ್ನೇ. ಸ್ನೇಹಿತರೆ, ಪ್ರತಿಯೊಬ್ಬ ಸೈನಿಕನು ರಾಜನಂತೆ ಇರಬೇಕು ಅಂತ ಹೇಳ್ತಾನೆ ಕೃಷ್ಣ. ಏಕೆಂದರೆ ಅವರು ಕಮಾಂಡರ್ಗಳಾಗಿ ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ತಾರೆ. ಅರ್ಜುನ ಸೇರಿದಂತೆ 5 ಪಾಂಡವರು ಕಾಲಕಾಲಕ್ಕೆ ತಮ್ಮೊಂದಿಗೆ ಹೋರಾಡುವ ಎಲ್ಲ ಯೋಧರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಎದುರಾಳಿ ತಂಡದ ಯಾವುದೇ ಯೋಧ ಅಥವಾ ಸೈನಿಕ ಯಾವುದೇ ಯೋಧರು ಅಥವಾ ಸೈನಿಕರ ಮೇಲೆ ಭಾರವಾಗ್ತಾ ಇರೋದನ್ನು ಅವರು ಕಂಡಾಗ ಆ ಸೈನಿಕರ ಸಹಾಯಕ್ಕೆ ಬರ್ತಾರೆ. ಇನ್ನು ಎಂದಿಗೂ ತಟಸ್ಥರಾಗಬಾರ್ದು. ಜೀವನದಲ್ಲಿ ಎಂದಿಗೂ ತಟಸ್ಥರಾಗಬಾರ್ದು. ತಟಸ್ಥರನ್ನು ಅವಲಂಬಿಸಲೂಬಾರದು. ಜೀವನದಲ್ಲಿ ನಿಷ್ಪಕ್ಷಪಾತಗಳಿಂದ ತಟಸ್ಥರು ಅಂತ ಕರೀತಾರೆ. ಅಥವಾ ಎರಡೂ ಕಡೆ ಇರುವವರನ್ನು, ಅಂದರೆ ನಮ್ಮ ಕಡೆ ಮತ್ತು ನಮ್ಮ ಶತ್ರುಗಳ ಕಡೆ ಇರುವವರನ್ನು ಎಂದಿಗೂ ನಂಬಲು ಅಥವಾ ಅವರನ್ನು ನೀವು ಕೂಡ ಅವಲಂಬಿಸಲು ಹೋಗಬಾರ್ದು ಅಂತ ಹೇಳ್ತಾರೆ ಕೃಷ್ಣ. ಇನ್ನು ಬಿಕ್ಕಟ್ಟಿನ ಸಮಯ ಅಥವಾ ಯಶಸ್ಸನ್ನು ಸಾಧಿಸದೇ ಇದ್ದಾಗ ಧೈರ್ಯವನ್ನು ಕಳೆದುಕೊಳ್ಬಾರದು ಅಂತಾನೆ ಕೃಷ್ಣ. ಸೋಲು ಅಥವಾ ಸೋಲಿಗೆ ಕಾರಣಗಳನ್ನು ತಿಳಿದುಕೊಳ್ಳುವ ಬದಲು ಸೋಲನ್ನೇ ಎದುರಿಸಿ ನಿಲ್ಲಲು ನಾವು ಮುನ್ನಡೆಯಬೇಕು. ಒಮ್ಮೆ ಭಯವನ್ನು ಜಯಿಸಿದರೆ ವಿಜಯ ನಮ್ಮ ಪಾದದ ಬಳಿ ಇರುತ್ತೆ ಅಂತ ಹೇಳ್ತಾರೆ ಶ್ರೀಕೃಷ್ಣ. ಸ್ನೇಹಿತರೆ, ಹೀಗೆ ಗೆಲುವಿನ ದಾರಿಯನ್ನು ಕೃಷ್ಣ ಮಹಾಭಾರತ ಯುದ್ಧದ ಮೂಲಕ ತನ್ನ ಜೀವನದಲ್ಲಿ ನಡೆದ ಘಟನೆಗಳ ಮೂಲಕ ಪ್ರತಿಯೊಬ್ಬ ಮಾನವನಿಗೂ ತಿಳಿಸಿಕೊಡ್ತಾನೆ. ನಾವು ಇಂದಿಗೂ ಕೂಡ ಕೃಷ್ಣ ಪರಮಾತ್ಮನ ಜೀವನ ತತ್ವಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಉತ್ತಮ ಮಟ್ಟದ ಮಾರ್ಗವನ್ನು ತಲುಪಬಹುದು, ಉತ್ತುಂಗದಲ್ಲಿ ತಮ್ಮ ಜೀವನವನ್ನು ನಡೆಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.